ಗಮನಕ್ಕೆ ಬಂದು ಹಿಂದೆ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ ಈ ವಿಚಾರ. ಈ ರೀತಿ ಹೆಚ್ಚು ಗಿಡಗಳನ್ನ ಮಾಡಿ ಈ ತರ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು MLA ಮತ್ತೆ ಗೆಲ್ಲೋದಕ್ಕಿಂತ ಮುಂಚಿತವಾಗಿ ವಿಧಾನಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇವೆಲ್ಲ ನೋಡಿದಾಗ ಇನ್ನು ನಾವು ಇದನ್ನೇನಾದ್ರೂ ದೊಡ್ಡ ಗೊಂದಲ ಮಾಡಿದ್ರೆ ಇಡೀ ಕೈಗಾರಿಕಾ ವ್ಯವಸ್ಥೆನೇ ನಿಂತೋಗ್ತದೆ. ನಾಳೆ ಬೆಳಗ್ಗೆ ಇಲ್ಲಿ ಎಲ್ಲ ಭೂಸ್ವಾಧೀನ ಆಗಿರುವಂಥದ್ದು ಇವೆಲ್ಲ ಎಡವಟ್ಟಾಗಿದೆ. ಇದ್ರ ಜೊತೆಯಲ್ಲಿ ಸರ್ವೆ ನಂಬರ್ 40 ಮಲ್ಕಾಪುರದ್ದು ಪರಿಭಾವಿತ ಅರಣ್ಯ ಅಂತ ಹೇಳಿ ಅದು ಘೋಷಣೆ ಆಗೋಯ್ತು. ಈಗ ಅದ್ರಲ್ಲೂ ಇರೋದನ್ನ ಕೊಡ್ತಾ ಇದೀವಿ, ಅದಕ್ಕೂ ದುಡ್ಡು ಕೊಡ್ತಾ ಇದೀವಿ ನಾವು. ಸರ್ವೆ ನಂಬರ್ 40 ಬಾಕಿ ಇತ್ತು, ಅವೆಲ್ಲದಕ್ಕೂ ಕೊಡ್ತಾ ಇದ್ವಿ. ಕಡೆಗೆ ಅಧಿಕಾರಿಗಳು ಇದೆಲ್ಲ ಬೇರೆ ಬೇರೆ ಕಡೆಯಿಂದ ಆಂಧ್ರದಿಂದ, ಖಮ್ಮಿಂದ, ರಾಜಮಂಡ್ರಿಯಿಂದ ಗಿಡಗಳು ತಂದು ಉಳಿಸಿದ್ದಾರೆ ಅಂತೆಲ್ಲ ಇವೆಲ್ಲ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಯಾಕಂದ್ರೆ ಇದು ಇಲ್ಲಿಗೆ ಸೀಮಿತ ಆಗಲಿಲ್ಲ. ಇವರ ದುರಾಸೆಗೆ ಮಿತಿ ಇಲ್ದಿರೋ ಏನಾಯ್ತು, ಬೇರೆ ತಾಲೂಕಿಗೆ ಹೋದ್ರು, ಗೌರಿಬಿದನೂರು ಕಡೆ ಹೋದ್ರು, ಬೆಂಗಳೂರು ಗ್ರಾಮಾಂತರದ ಕಡೆ ಅಲ್ಲೆಲ್ಲ ಗಲಾಟೆ ಆಯ್ತಾರೆ, ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ರೈತರಿಗೆ ಪುಸ್ಲಾಯಿಸಿದ್ರು, ಮಾವಿನ ಗಿಡ ತಂದು ಕೊಡ್ತೀವಿ, ಹಿಂಗೆ ಸಿಗತ್ತೆ ಬಿಟ್ಟು ಇದೆಲ್ಲ ಸ್ವಲ್ಪ ದೊಡ್ಡದಾಗಿ ಪ್ರಚಾರ ಆಗಿ ಸರ್ಕಾರದಲ್ಲಿ ಇದನ್ನ ಏನಾದ್ರೂ ಮಾಡಿ ಇದನ್ನ ನಿಲ್ಲಿಸಬೇಕು, ಇದು ಕೆಟ್ಟ ಒಂದು ಸಂಪ್ರದಾಯ ಅಂತ ಹೇಳಿ ಅವರು ಬಹಳ ಗಂಭೀರವಾಗಿ ತಗೊಂಡು 110 ಗಿಡ 111 ಗಿಡ ಗರಿಷ್ಠ 111 ಗಿಡ ಅದ್ರ ಮೇಲೆ ಕೊಡಕ್ಕಾಗೋದಿಲ್ಲ ಅಂತ ಒಂದು ತೀರ್ಮಾನ ಮಾಡಿದ್ರು. ತೋಟಗಾರಿಕಾ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ರೀತಿಯಲ್ಲಿ ಅವರು ಮಾಹಿತಿ ತಗೊಂಡು 111 ಗಿಡ ಅಂತ ಮಾಡಿದ್ರು. ಆಮೇಲೆ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಅದಕ್ಕೆ ಒಪ್ಪಲಿಲ್ಲ. ಈ ರೀತಿ ಈಗ ಹಿಂದೆ ಎಲ್ಲ ಈ ತರ ಹೆಚ್ಚು ಕಮ್ಮಿ ಮಾಡಿರೋದು, ಈಗ ನೀವು ಏಕಾಏಕಿ ಯಾರು ಇವತ್ತು ಕ್ರಮಬದ್ಧವಾಗಿದ್ದಾರೆ ಅವ್ರಿಗೆ ನೀವು ಕಮ್ಮಿ ಕೊಡುವಂಥದ್ದು ಸರಿ ಇಲ್ಲ ಅಂತ ಹೇಳಿ ಗಲಾಟೆ ಮಾಡಿ ಕಡೆಗೆ ನಾನು 10,000 ಕನಿಷ್ಠ ಕೊಡಲೇಬೇಕು. ಯಾಕಂದ್ರೆ ಹಿಂದೆ ಅವೆಲ್ಲ ಕಳೆದು ರೈತರಿಗೆ ಸಿಗ್ತಾ ಇದ್ದು ಬಹುಶಃ 11,000 ನಮ್ಮ ಗಿಡಕ್ಕೆ ಲೆಕ್ಕ ಸಿಗ್ತಾ ಇತ್ತು ಅಂತ ಕಾಣ್ತದೆ. ಇವೆಲ್ಲ ಯೋಚನೆ ಮಾಡಿದಾಗ ಕೆಲವೊಂದು ಕಡೆ ರೈತರಿಗೆ ಇದು ಕೊಡಲೇಬೇಕು ಅಂತ ಹೇಳಿ ನಾವು ಗಲಾಟೆ ಮಾಡಿ ಅದನ್ನ ಒಪ್ಪಿಸಿ ಸುಮಾರು ಅದನ್ನ ಮಂತ್ರಿಗಳ ಹತ್ರ ಅನುಮೋದನೆ ಮಾಡೋದಕ್ಕೆ ಬಹಳ ಕಷ್ಟ ಆಯ್ತು. ಇದು ಅನುಮೋದನೆ ಆಯ್ತು. ಇಡೀ ರಾಜ್ಯಕ್ಕೆ ಇದು ಅನ್ವಯ ಆಗ್ತಾ ಇದೆ. ಇಡೀ ರಾಜ್ಯದ ಎಲ್ಲಾ ತಾಲೂಕುಗಳಲ್ಲೂ ನಮ್ಮ ಕರ್ನಾಟಕದಲ್ಲಿ ಇದೇ ರೀತಿ ಮಾವಿನ ಗಿಡಕ್ಕೆ ಕೊಡುವಂಥದ್ದು ಈಗ ತೀರ್ಮಾನ ಆಗೋಗಿ ಈಗ ಆ ರೀತಿ ಕೊಡುವಂಥದ್ದಾಗಿ. ಇತ್ತೀಚೆಗೆ ಯಾರೋ ಕೋರ್ಟ್ಗೆ ಹೋಗಿದ್ರು, ನಮ್ಗೆ ಜಾಸ್ತಿ ಬೇಕು ಪರಿಹಾರ ಅಂತ ಹೇಳಿ. ಕೋರ್ಟಲ್ಲಿ ಅವರ ಅರ್ಜಿ ವಜಾ ಆಗಿದೆ. ಯಾಕಂದ್ರೆ ಏನೋ ಇವತ್ತು ಅವೈಜ್ಞಾನಿಕವಾಗಿ ಹಿಂದೆ ಮಾಡಿದ್ರು, ಅದು ಸರಿ ಇಲ್ಲ ಅಂತಕ್ಕಂಥದ್ದಾಗಿ ಈಗ ಅದು ಕೋರ್ಟಲ್ಲಿ ಈಗ ವೈಜ್ಞಾನಿಕವಾಗಿ ಆಗಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ. ನಾನು ಇದು ಬಹಳಷ್ಟು ಶ್ರಮ ವಹಿಸಿ ಈಗ 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀವಿ. ಏನು ಇವತ್ತು ಲೆಕ್ಕ ಮಾಡಿದ್ರು ತೋಟಗಾರಿಕೆ ಇಲಾಖೆಯ ಪ್ರಕಾರ 20 ಕೋಟಿ ರೂಪಾಯಿ ಮಂಜೂರು ಮಾಡಿಸುವಂಥದ್ದಕ್ಕೆ ಮಾಡಿಸಿದ್ದೀನಿ. ಹಣ ಬಿಡುಗಡೆ ಆಗಿದೆ. ದಾಖಲಾತಿಗಳು ಒಂದೊಂದೇ ಪರಿಶೀಲನೆ ಮಾಡಿ ಕೊಡೋದಕ್ಕೆ ತಡ ಆಗ್ತಾ ಇದೆ. ಇವತ್ತು 4,04,00,000 ಇವತ್ತು ಇದಕ್ಕೆ ಸುಮಾರು 38 ಜನ ಇದ್ದಾರೆ ಫಲಾನುಭವಿಗಳು. ಇನ್ನ 20 ಕೋಟಿ ಲೆಕ್ಕ ಹಾಕಿ ಸುಮಾರು 300 ಜನದ ಮೇಲೆ ಆಗ್ತಾರೆ, 300-350 ಜನ ಆಗ್ತಾರೆ ಅಂತ ಕಾಣ್ತದೆ. ಅದರಿಂದ ಈಗ ಹಣಕ್ಕೆ ಸಮಸ್ಯೆ ಇಲ್ಲ. ಈಗ ಒಂದೊಂದಾಗಿ ದಾಖಲೆಗಳು ಕೆಲವು ಕಡೆ ಗೊಂದಲ ಇದೆ, ಅವೆಲ್ಲ ನಿವಾರಣೆ ಮಾಡಿಕೊಂಡು ಅವ್ರು ಆದೇಶಗಳು ಮಾಡಬೇಕಾಗುತ್ತೆ. ಅದು ಸ್ಪೀಕಿಂಗ್ ಆರ್ಡರ್ ಅಂತ ಹೇಳಿ ಇಂಗ್ಲಿಷಲ್ಲಿ ಹೇಳ್ತಾರೆ. ಆ ಆದೇಶಗಳನ್ನ ಮಾಡಿಬಿಟ್ಟು ಅದನ್ನ ನಿಮಗೆ ಪರಿಹಾರ ಕೊಡುವಂಥದ್ದಾಗುತ್ತೆ. ಈಗ 38 ಜನಕ್ಕೆ ಈಗ ಪರಿಹಾರ ಮೊತ್ತ ರೆಡಿ ಇದೆ. ಅದರಿಂದ ನಾನು ತಮ್ಗೆ ಹೇಳುವಂಥದ್ದು, ಬಹಳಷ್ಟು ಜನ ನನ್ನ ವಿರುದ್ಧವಾಗಿ ಇಲ್ಲ ಸಲ್ಲದ ರೀತಿ ಏನಾದರೂ ನಾನು ಮಾಡಿಕೊಂಡಿದ್ರೆ ಇಡೀ ಕೈಗಾರಿಕಾ ಪ್ರದೇಶವೇ ನಿಂತು ಹೋಗ್ತಾರೆ. ನಾನು ಆ ರೀತಿ ಮಾಡಕ್ ಹೋಗ್ಲಿಲ್ಲ. ನಾನೇ ಪ್ರಾರಂಭ ಮಾಡಿದ್ದೆ, ಬೇರೆಯವರು ಯಾರು ಪ್ರಾರಂಭ ಮಾಡಿದ್ದಲ್ಲ. ಮಸ್ದೇನಹಳ್ಳಿ ಇವತ್ತು ರಾಜ್ಯದ ಭೂಪಟದಲ್ಲಿ ಒಂದು ಕೈಗಾರಿಕಾ ಪ್ರದೇಶವಾಗಿ ಗುರುತಿಸ್ಕೊಂಡಿದೆ ಅಂದ್ರೆ ಅದು ನಾನು ಮಾಡಿದ ಪ್ರಯತ್ನ. ಮುನ್ನಾಳಪ್ಪನವ್ರಿಗೆ ಪಕ್ಕದಲ್ಲಿ ಕೂತವ್ರೆ, ಅವ್ರಿಗೂ ನನಗೆ ಗೊತ್ತು ಹೆಂಗೆ ಇದನ್ನ ಕೈಗಾರಿಕೆ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ನಾವು ಈಗ ಆವತ್ತು ಪ್ರಯತ್ನ, ನಮ್ಮ ದುರಾದೃಷ್ಟ ಅವತ್ತು ಅಧಿಕಾರಿಗಳ ಸಂಖ್ಯೆ ಕಮ್ಮಿ ಇತ್ತು, ಬೇಗ ಅದನ್ನ ಇದು ಮಾಡೋಕ್ಕಾಗಿಲ್ಲ. ಅವತ್ತು ಬೆಲೆ ನಿಗದಿ ಮಾಡಿದಾಗೂ ಅಷ್ಟೇ ಎಷ್ಟು ಕಷ್ಟ ಇತ್ತು, 2 ಲಕ್ಷ ಇತ್ತಲ್ಲಿ. ಅವತ್ತು ನಾನು 15 ಲಕ್ಷ ಮಾಡಿಸಿ ಅದ್ರ ಮೇಲೆ ಸೊಲೇಶಿಯಂ ಅಂತ ಹೇಳಿ ಸುಮಾರು 19.5 ಲಕ್ಷ ಪರ್ ಎಕರೆಗೆ ಅಂತ ಮಾಡಿಸ್ತೀವಿ. ನಮ್ದು ಯಾವ್ದು 1 ಎಕರೆ 1 ಸೆಂಟಿಮೀಟರ್ ಜಮೀನು, ನನ್ನ ಜಮೀನು ಇತ್ತ ಏನು ನನ್ನ ಜಮೀನು ಇತ್ತಲ್ಲಿ, ನನ್ನ ಜಮೀನು ಇರ್ಲಿಲ್ಲ. ಇವತ್ತು ಅಲ್ಲಿ ನಾವು ಕೈ ಇಟ್ಟಿದ್ದಕ್ಕೆ ಇವತ್ತು ಅಲ್ಲಿ ಸುತ್ತಲೂ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿಲ್ಲ. ಆದ್ರೆ 10 ವರ್ಷ ಅನ್ಯಾಯವಾಗಿ ವೇಸ್ಟ್ ಆಯ್ತು. ಕರೆಂಟ್ ಕೊಡ್ಸಕ್ಕಾಗಿರ್ಲಿಲ್ಲ. ನಾನು ಗೆದ್ದ ತಕ್ಷಣನೇ ನಾನು ಅದಕ್ಕೆ ಸಬ್ಸ್ಟೇಷನ್ಗೆ ಬೇರೆ ಜಾಗ ಕೊಡಿಸಿ ತಕ್ಷಣ ಮಾಡಬೇಕು ಅಂತೇಳಿ ಅವ್ರಿಗೆ ಟೈಮ್ ಫಿಕ್ಸ್ ಮಾಡಿದ್ಮೇಲೆ ಕೈಗಾರಿಕೆಗಳು ಹಂಗೂ ಬಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಅದಕ್ಕೊಂದು ವೇಗ ಸಿಗ್ತದೆ. ಆದ್ರೆ ಈ ಸಮಸ್ಯೆ ನಮ್ಗೆ ನಮ್ಮ ಸೀನಪ್ಪನೇ ಅಲ್ಲಿ ರೋಡ್ ಮಾಡಕ್ ಬಿಟ್ಟಿಲ್ಲ. ಏನಂತಾರೆ
ಅಲ್ಲ ನನ್ನ ವಿಚಾರ ಅಂದ್ರೆ ಗೊಂದಲ ಯಾವ ರೀತಿ ಇತ್ತು ಅನ್ನೋದಕ್ಕೆ. ನಾನು ಅಲ್ಲಿ ಬಂದ್ರೆ ಓ ಅಂತ ಬಂದ್ಬಿಡೋರು. ಅಲ್ಲಿ ಮಾವಿನ ಗಿಡ ಅವ್ರು ಯಾರೋ ಕಾಂಪೌಂಡ್ ಆಗಕ್ಕೆ ಹೋದ್ರೆ ನಮ್ಗೆ ಇನ್ನೂ ದುಡ್ಡು ಬಂದಿಲ್ಲ, ನಾವು ಬಿಡೋದು ಮಾವಿನ ಗಿಡದಂತ. ನಾವು ಹೇಳಿದ್ವಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಅಂತೇಳಿ ಅವ್ರು ಕಾಂಪೌಂಡ್ ಹಾಕೋದಕ್ಕೆಲ್ಲ ಸ್ವಲ್ಪ ಕೆಲವರೆಲ್ಲ ನಾವು ನಿಮ್ಗೆ ಯಾಕೆ ನಾನು ಇದ್ದೀನಿ ಅಂತೇಳಿ ನಾನೇ ಜವಾಬ್ದಾರಿ ತಗೊಂಡು ಅವ್ರಿಗೆಲ್ಲರಿಗೂ ಹೇಳಿ ನಿಮ್ಗೆ ಇದು ಮಾಡ್ತೀನಿ ಅಂತ ಹೇಳಿ ಮಾಡಿ. ಅಂದ್ರೆ ಕೆಲವರು ಅಪಪ್ರಚಾರ ಮಾಡೋರಿಗೆ ಯಾಕಾದ್ರೆ 10 ವರ್ಷ ಯಾಕೆ ಪರಿಹಾರ ಮಾಡ್ಕೊಳ್ಳಿಲ್ಲ, 10 ವರ್ಷದಲ್ಲಿ ಯಾಕೆ ಈ ಸಮಸ್ಯೆನೆಲ್ಲ ನಿಗಿಸ್ಕೊಳ್ಳಿಲ್ಲ. ಈಗ 2ನೇ ಹಂತದ್ದು ಆಗಿದ್ದು 2017-18 ಅಲ್ಲಲ್ವಾ, 400 ಎಕರೆ ರಸ್ತೆಗೆಲ್ಲ ತಗೊಂಡಿದ್ದು, ಅದ್ರದ್ದು ಸಮಸ್ಯೆ ಹಂಗಿದೆ. ಅದಕ್ಕೆ ಮುಂಚೆ ಆಗಿರೋದು ಹಂಗಿದೆ. ಇವೆಲ್ಲ ಅವ್ರು ಪರಿಹಾರ ಮಾಡ್ಬೋದಿತ್ತಲ್ಲ. ಇವತ್ತು ಎಷ್ಟು ಸಭೆಗಳು ಮಾಡಿದ್ದೀನಿ ನಾನು, ಎಷ್ಟು ಸತಿ ಎಲ್ಲಾರನ್ನು ಕರೆಸಿದ್ದೀನಿ ಅನ್ನೋದು ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಯಾರಿಗೂ ನನಗೇನು ನಿಮ್ಗೆ ಯಾಕನ್ನ ತೊಂದರೆ ಮಾಡಿಬಿಟ್ಟು ನನಗೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಅನ್ನೋಂಥ ನನಗೇನಿಲ್ಲ. ಖಂಡಿತ ನಾವೇನಿದ್ರೂ ಇವತ್ತು ಈ ಭಾಗದಲ್ಲಿ ಕೈಗಾರಿಕೆಗಳು ಹಾಕ್ಬೇಕು. ಅದೇ ರೀತಿ ರೈತರಿಗೂ ಕೂಡ ತೊಂದರೆ ಆಗ್ಬಾರ್ದು. ರೈತರಿಗೆ ಏನು ಸಹಾಯ ಮಾಡಬೇಕು, ರೈತರಿಗೆ ಏನು ನ್ಯಾಯಬದ್ಧವಾಗಿ ಬರಬೇಕು ಕೊಡಿಸುವಂತ ಜವಾಬ್ದಾರಿ. ಹಿಂದೆ ಎಲ್ಲ ನೀವೆಲ್ಲ ಪರಿಹಾರ ತಗೊಂಡಿರ್ತಾರೆ. ನೀವೇನಾದ್ರೂ ಈ ತರ ಇಲ್ಲಿ ಬಂದು ಈ ತರ ಒಂದ್ ಕಡೆ ಕೂತು ನಿಮ್ಗೆ ಪರಿಹಾರ ಕೊಡುವಂತ ವ್ಯವಸ್ಥೆ ಆಗಿತ್ತ? ದಯವಿಟ್ಟು ಆ ರೀತಿ ವ್ಯವಸ್ಥೆ ಯಾರಾದ್ರೂ ಮಾಡಿದ್ರು ದಯವಿಟ್ಟು ಹೇಳಿ, ನನಗೆ ಮಾಹಿತಿ ಇಲ್ಲ. ನೀವು ಅವಾಗ ಹೋಗ್ಬೇಕಿತ್ತು, ಬೆಂಗಳೂರಲ್ಲಿ ಆಫೀಸಲ್ಲಿ ಬೇಕಾಗಿತ್ತು, ಟೇಬಲ್ ಸುತ್ತಬೇಕಿತ್ತು, ಎಲ್ಲ ಮಾಡ್ಕೊಂಡು ಅಲ್ಲಿ ಹೋಗಿ ಏನೇನಂತ ನಾನೆಲ್ಲ ಹೇಳಕ್ ಹೋಗಲ್ಲ. ಏನೋಣ ದಯವಿಟ್ಟು ನಾನು ಹೇಳುವಂತ ವಾಸ್ತುಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಅವತ್ತೇ ಹೇಳಿದ್ದೆ, ನಾನು ಇಲ್ಲಿ ಕರೆಸಿ ಎಲ್ಲರ ಮುಂದೆ ಕೊಡಿಸ್ತೀನಿ ಪರಿಹಾರ ಅಂತ. ನಮ್ಮ ಮಸ್ತೇನಹಳ್ಳಿಲಿ ಅವತ್ತು ಜಿಲ್ಲಾಧಿಕಾರಿಗಳನ್ನ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ಡಾಕ್ಟರ್ ಮಂಜುಳಾ ಅವರು ಜಿಲ್ಲಾಧಿಕಾರಿಗಳು ಕರ್ಕೊಂಡ್ಬಂದಂತ ಸಂದರ್ಭದಲ್ಲೇ ನಾನು ಹೇಳಿದ್ದೆ, ನಿಮಗೆ ನೇರವಾಗಿ ಎಲ್ಲರಿಗೂ ಒಟ್ಟಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತೀನಿ. ಅದನ್ನ ಯಾರು ಮಾಡಲಿಲ್ಲ. ಅವ್ರವ್ರ ಶಕ್ತಾನುಸಾರ ಯಾರ್ಯಾರು ಮಧ್ಯವರ್ತಿಗಳು ಯಾರ್ಯಾರು ಕರ್ಕೊಂಡು ಹೋದ್ರು ಬಿಟ್ಟರು ಏನೇನಾಯ್ತು ಅವೆಲ್ಲ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಆದ್ರೆ ನಾನು ಕೊಟ್ಟಂತ ಮಾತು ಕೊಟ್ಟಂತೆ ನೋಡಿ, ಇವಾಗ ಈ ಕಡೆ ಒಂದು 950 ಎಕರೆ ಈಗಾಗಿದೆ, ಇನ್ನೂ 1000 ಎಕರೆ ಗುರುತಿಸಿದ್ದೀನಿ. ಈಗ ಅದ್ರದ್ದು ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ. ಈಗ ಅವ್ರು ಯಾರು ವಿರೋಧ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ 130 ಕೋಟಿ ಕೊಡಿಸಿದ್ದೀನಿ. ಇದೇ ಆಫೀಸ್ನಲ್ಲಿ ಕೂತು 130 ಕೋಟಿ ಬಿಡುಗಡೆ ಮಾಡಿಸಿದ್ದೀನಿ. ಈಗ ಇನ್ನೊಂದು 100 ಕೋಟಿ ಕೊಡಿಸ್ತಾ ಇದ್ದೀನಿ. ಇನ್ನ 200 ಕೋಟಿ ಕೊಡ್ಬೇಕು. ಇನ್ನ ಇದು ಬಹಳಷ್ಟು ಕೊಡ್ಬೇಕು. ಈಗ ಯಾವ್ಯಾವ್ದು ರೆಕಾರ್ಡ್ ರೆಡಿ ಆಗ್ತಾ ಇದೆ ತಕ್ಷಣ ಹಂಗೆ ಮಾಡಿ ಕೊಡಿಸ್ತಾ ಇದ್ದೀನಿ. ಯಾವುದೇ ರೀತಿ ರೈತರಿಗೆ ಅನಾನುಕೂಲ ಆಗುವಂತ ರೀತಿ ಅಥವಾ ರೈತರ ಹತ್ರ ಏನಾದ್ರು ಒಂದು ಮಧ್ಯವರ್ತಿಗಳು ಬಂದು ಮಾಡುವಂತದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ಆ ರೀತಿ ಏನಾದ್ರೆ ದಯವಿಟ್ಟು ಹೇಳಿ, ನಾನು ಗಮನಕ್ಕೆ ಬರ್ತೀರ. ಆ ಥರ ಏನಾದ್ರು ಆಗ್ತಾ ಇದ್ರೆ ಖಂಡಿತ ಅದಕ್ಕೆ ನಾನು ಕಡಿವಾಣ ಆಗ್ತೀನಿ. ಅದಕ್ಕೆ ಯಾವುದೇ ರೀತಿ ಆಸ್ಪದ ಕೊಡಲ್ಲ. ಅದರಿಂದ ದಯವಿಟ್ಟು ನೀವು ಮುಂದೆ ಹೇಳೋಕ್ಕಾಗ್ತಿದ್ರು ನನಗೆ ಬೇರೆ ಪ್ರತ್ಯೇಕ ಬಂದು ಹೇಳಿ ತೊಂದರೆ ಇಲ್ಲ. ಅದರಿಂದ ಈ ರೀತಿಯಾಗಿ ಪಾರದರ್ಶಕವಾಗಿ ರೈತರಿಗೆ ಏನು ಮುಟ್ಟಬೇಕು ಹಣ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಈಗ ನಾವು ಎಷ್ಟು ಮಟ್ಟಿಗೆ ಪರಿಹಾರ ಕೊಡಿಸಿದ್ದೀವಿ ಅನ್ನೋದು ಗೊತ್ತಿದೆ. ಈಗ ಅಲ್ಲಿ ಕಾಲಕ್ರಮೇಣ ಇವತ್ತು 16 ವರ್ಷದ ಹಿಂದೆ ಏನಿತ್ತು, ಇವತ್ತು ಪರಿಸ್ಥಿತಿ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಈಗ ಮತ್ತೆ ಈಗ ನಾವು ವಡ್ಡಳ್ಳಿಯಲ್ಲಿ ಸುಮಾರು 637 ಎಕರೆ ಗುರುತಿಸಿದ್ದೀವಿ. ಈಗ ಅದು ಕೂಡ ಈಗ ಸದ್ಯದಲ್ಲೇ ರೇಟ್ ಫಿಕ್ಸ್ ಮಾಡ್ಬೇಕು. ಈಗ ಅದು ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಇನ್ನೊಂದು 15 ದಿವಸ ಆಗುತ್ತಲ್ಲ, 10-15 ದಿವಸದಲ್ಲಿ ಫೈನಲ್ ನೋಟಿಫಿಕೇಶನ್ ಮಾಡ್ತೀವಿ. ಅಲ್ಲೂ ರೇಟ್ ಫಿಕ್ಸ್ ಮಾಡ್ತೀವಿ. ಅಲ್ಲೂ ರೈತರಿಗೆ ನೇರವಾಗಿ ಪಾರದರ್ಶಕವಾಗಿ ದುಡ್ಡು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ಒಟ್ಟಾರೆಯಾಗಿ ಇವತ್ತು ಇಲ್ಲಿ ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು, ಹುಡುಗರಿಗೆ ಉದ್ಯೋಗಾವಕಾಶಗಳು ಸಿಗ್ಬೇಕು. ಈಗಾಗಿರೋದ್ರಲ್ಲಿ ಹೆಚ್ಚು ನಮಗೆ ಇನ್ನ ಅನುಕೂಲ ಆಗಿಲ್ಲ ಇವೆಲ್ಲ. ಯಾಕಂದ್ರೆ ಬಹಳ ಸಣ್ಣ ಪ್ರದೇಶ ಆಗೋಯ್ತು. 590 ಎಕರೆ ನಾನು ಗುರುತಿಸಿದ್ದೀನಿ. ಕಡೆಗೆ ಅವ್ರು ಯಾರ್ದು ಫೈನಲ್ ನೋಟಿಫಿಕೇಶನ್ 50 ಎಕರೆ ಬಿಟ್ಬಿಟ್ಟು 540 ಎಕರೆ ಆಯ್ತು. ಮತ್ತೆ ರೋಡ್ ಅದಿದು ಅಂತ 400 ಎಕರೆ ತಗೊಂಡು ಎಲ್ಲ ಸೇರಿದ್ರು 900 ಎಕರೆ. ಈಗ ನಾವು ಇಲ್ಲಿ ಗುಡಿಸಿರೋದು 2000 ಎಕರೆ. ಈಗ 600 ಚಿಲ್ಲರೆ ಎಕರೆ, ಒಟ್ಟು 3600 ಎಕರೆ ಆಗುತ್ತೆ ಎಲ್ಲ ಒಟ್ಟು ಸೇರೋದು ನಮ್ಮ ತಾಲೂಕಿನಲ್ಲಿ. ಇವಾಗ ಇನ್ನ ಕೆಲವರು ಇನ್ನ ಅದು ಬಿಟ್ಟು ಬೇರೆ ಮಾಡಿಸ್ತಾ ಇದ್ದೀನಿ. ಬೇರೆ ಅಂದ್ರೆ ಸರ್ಕಾರಿ ಜಾಗ ಕೊಡಿಸ್ತಾ ಇದ್ದೀನಿ. 150 ಎಕರೆ ಬೇರೆ ಒಂದು ಇನ್ನೊಂದು ವ್ಯವಸ್ಥೆ ಕೊಡ್ತಾ ಇದ್ದೀನಿ. ಇನ್ನು ಅಲ್ಲೊಂದು 20 ಎಕರೆ ಬೇರೆ ಒಂದು ಇದಕ್ಕೆ ಕೊಡಿಸಿದ್ದೀನಿ. ಡ್ರೋನ್ ಟೆಸ್ಟಿಂಗ್, ಡ್ರೋನ್ ತೆಗಿತಾರಲ್ಲ ಅದಕ್ಕೆ ಕೊಡಿಸಿದ್ದೀನಿ. ಈ ತರ ಏನೆಲ್ಲ ಒಂದಷ್ಟು ಮಾಡ್ತಾ ಇದೀವಿ ತಾಲೂಕಿನಲ್ಲಿ. ಅದರಿಂದ ನಾನು ತಮ್ಮೆಲ್ಲರಿಗೂ ವಿನಂತಿಸ್ಕೊಳ್ಳೋದಿಷ್ಟೇ, ದಯವಿಟ್ಟು ಯಾವುದೇ ಅಪಪ್ರಚಾರಕ್ಕೆ ಇದು ಬಲಿಯಾಗ್ಬಿಡ್ರಿ. ಅವರು ದುರಾಸೆ ಬಿದ್ದು ಮಾಡಿರುವಂತದಕ್ಕೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಅಧಿಕಾರಿಗಳ ಮೇಲೂ ಕ್ರಮ ಆಗುತ್ತೆ. ಅವ್ರು ಯಾರು ದುಡ್ಡು ತಗೊಂಡಿದ್ದಾರೆ ಎಕ್ಸ್ಟ್ರಾ ಅದೆಲ್ಲ ವಸೂಲಿ ಮಾಡಬೇಕು ಅಂತ ನೋಟಿಸ್ ಜಾರಿ ಆಗುತ್ತೆ. ಇದೆಲ್ಲ ಪ್ರಕ್ರಿಯೆ ಆದ್ಮೇಲೆ ಅವ್ರಿಗೆ ನೋಟಿಸ್ ಜಾರಿ ಆಗುತ್ತೆ. ಇವ್ರಿಗೆ ಯಾಕಂದ್ರೆ ಈ ಒತ್ತಡದಲ್ಲಿ ಅವ್ರು ಇದ್ದಾರೆ, ಅವ್ರಿಗೆಲ್ಲ ನೋಟಿಸ್ ಕೊಟ್ಟು ಯಾರು ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಸುಳ್ಳು ಮಾಹಿತಿ ಕೊಟ್ಟು ಅವರೆಲ್ಲರ ಮೇಲೂ ಕ್ರಮ ಮಾಡೋದಕ್ಕಾಗುತ್ತೆ. ಅಕಸ್ಮಾತ್ ಸ್ವಲ್ಪ ತಡ ಆಗ್ಬೋದು ವಸೂಲಿ ಮಾಡೋದು ಇನ್ನೊಂದು ಸ್ವಲ್ಪ, ಯಾಕಂದ್ರೆ ಇವೆಲ್ಲ ಸ್ವಲ್ಪ ಪ್ರಕ್ರಿಯೆಗಳು, ಕಾನೂನು ಪ್ರಕ್ರಿಯೆಗಳು ಸ್ವಲ್ಪ ತಡ ಆಗುತ್ತೆ. ಅದರಿಂದ ಇವತ್ತು ನಾವು ಇಷ್ಟು ತಾವೆಲ್ಲ ಬಂದಿದ್ದೀರಾ, ನಮ್ಗೆಲ್ಲರಿಗೂ
ತಮ್ಮ ಹೆಸರು ಕರೆದಾಗ ದಯವಿಟ್ಟು ಬಂದ್ರೆ ತಮಗೆ ಈಗ ನೇರವಾಗಿ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ನಾವು ಯಾಕೆ ಅಂದ್ರೆ ಇವತ್ತು ಚೆಕ್ ಕೊಡುವಂಥ ಪದ್ಧತಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ನಂಬಿಕೆ ಬರಲಿ ಅಂತ. ಯಾವುದು ಇವತ್ತು ಚೆಕ್ ನೀವೇನು ಬ್ಯಾಂಕ್ ಹಾಕೋಷ್ಟಿಲ್ಲ. ಈಗ ಬ್ಯಾಂಕಲ್ಲಿ ಆಲ್ರೆಡಿ ಇದೆ. ಈಗ ನಿಮ್ಗೆ ನಾಳೆ ಬೆಳಗ್ಗೆಗೆ ಬಹುಶಃ ನಿಮ್ಮ ಅಕೌಂಟ್ಗೆ ಬಂದ್ಬಿಡ್ತದೆ. ಈಗಾಗಲೇ ಏನಿಲ್ಲ ಇನ್ನ ಟೈಮ್ ಆಗಿದೆ, ಬ್ಯಾಂಕ್ ಟೈಮ್ ಆಗಿದ್ರಿಂದ ಇವತ್ತು ಆಗಲ್ಲ. ನಾಳೆ ಬೆಳಗ್ಗೆಗೆ ನಿಮ್ಮ ಅಕೌಂಟ್ಗೆ ಬರ್ತದೆ. ನಿಮ್ಮ ಮೊಬೈಲ್ಗೆ ನಿಮ್ಗೆ ಮಾಹಿತಿ ಬರ್ತದೆ, ತಕ್ಷಣ ಮಾಹಿತಿ ಬರ್ತದೆ. ಸ್ವಲ್ಪ ತಡ ಆಗಿದ್ರಿಂದ ಬ್ಯಾಂಕ್ ಟೈಮ್ ಮುಗಿದೋಗಿದೆ. ನಾಳೆ ಬೆಳಗ್ಗೆಗೆ ನಿಮ್ಮ ಅಕೌಂಟ್ಗೆಲ್ಲ ನಿಮ್ಗೆ ಹಣ ನಿಮ್ಗೆ ವರ್ಗಾವಣೆ ಆಗುತ್ತೆ. ದಯವಿಟ್ಟು ಅದನ್ನ ತಾವು ಸದ್ಬಳಕೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನಾಡಿ ತಾವು ನಾನು ಹೇಳಿರ್ತಕ್ಕಂಥ ವಿಚಾರ ದಯವಿಟ್ಟು ತಾವು ಯೋಚನೆ ಮಾಡಬೇಕು. ಏನು ವಾಸ್ತುಸ್ಥಿತಿ ಏನು ಸತ್ಯ ಅಂತಕ್ಕಂಥದ್ದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸುಳ್ಳು ಹೇಳುವಂಥವ್ರು ಅಪಪ್ರಚಾರ ಮಾಡುವಂಥವ್ರ ಮಾತು ದಯವಿಟ್ಟು ಕೇಳಬೇಡಿ. ನಾನು ಯಾವತ್ತೂ ಈ ರೀತಿಯಾಗಿ ನಾವು ಒಬ್ಬರು ತೊಂದರೆ ಮಾಡಬೇಕು ಅನ್ನೋ ಪ್ರಯತ್ನ ಯಾವತ್ತೂ ಮಾಡಿಲ್ಲ. 2.5 ವರ್ಷ ನಾನು ಕಷ್ಟಪಟ್ಟು ಮಾಡಿಸಿದ್ದೀನಿ. ಮತ್ತೆ ಇನ್ನು ಕೆಲವೊಂದು ಸಮಸ್ಯೆ ಇತ್ತು. ಏನು 1 ಎಕರೆ ಭೂಮಿ ಇತ್ತು, ಆದರೆ ಅವರು ಪೊಸಿಷನ್ ಅಲ್ಲಿ ಬರೀ 1/2 ಎಕರೆ 3/4 ಎಕರೆ ಇತ್ತು. ಅದು ಅದೇ ರೀತಿ ನೋಟಿಫಿಕೇಶನ್ ಆಗಿತ್ತು. ಅಧಿಕಾರಿಗಳು ಅದು ಉಳಿದಿದ್ದು ಸರ್ಕಾರಿ ಅಂತ ಮಾಡಕ್ ಹೋಗಿದ್ರು. ನಾನು ಅದು ಒಪ್ಪಲಿಲ್ಲ. ಇವತ್ತು ಅದಕ್ಕೆ ಕೂಡ ಯಾರ್ದು ನೈಜವಾಗಿ ಮಂಜೂರಾಗಿತ್ತು 1 ಎಕರೆ, ಅವ್ರ ಅಕಸ್ಮಾತ್ ಉಳಿಮೆ ಮಾಡ್ಲಿ ಬಿಡ್ಲಿ, ಅವರ ದಾಖಲೆ ನೈಜವಾಗಿದ್ರೆ ಕರೆಕ್ಟ್ ಆಗಿದ್ರೆ ಅಂತವ್ರಿಗೆ ಪರಿಹಾರ ಕೊಡಲೇಬೇಕು ಅಂತ ಮಾಡಿದ್ರು. ಈಗ ಅವರೆಲ್ಲ ಈಗ ಬಂದರು, ಅವ್ರಿಗೆಲ್ಲ ಪರ್ಯಾಯ ಭೂಮಿ ಕೊಡಿ ಅಂತ ಕೇಳಿದ್ದಾರೆ. ನಮ್ಗೆ ಪರಿಹಾರ ಬೇಡ, ಹಣಕಾಸಿನ ಪರಿಹಾರ ಬೇಡ, ನಮ್ಗೆ ಪರ್ಯಾಯವಾಗಿ ಅಲ್ಲಿ ಅಭಿವೃದ್ಧಿ ಆಗಿರುವಂತ ಭೂಮಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೂ ಒಪ್ಪಿಗೆ ಸೂಚಿಸಿದೀವಿ. ಆ ಜಾಗ ಕೂಡ ಅವ್ರಿಗೆ ಮೀಸಲಾಗಿ ಇಟ್ಟಿದೀವಿ. ಅವ್ರಿಗೆ ಸದ್ಯದಲ್ಲಿ ಅದನ್ನು ಕೂಡ ಅವ್ರ ಹೆಸರಿಗೆ ದಾಖಲೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಇದೆಲ್ಲ ಯಾರು ಮಾಡ್ತಾರೆ ದಯವಿಟ್ಟು ಯೋಚನೆ ಮಾಡಿ. ಯಾರು ಇವತ್ತಿಗೆ ರಾಜ್ಯದಲ್ಲಿ ಫಸ್ಟ್ ಟೈಮ್ ಏನು ಒಂದ್ಸತಿ ಪ್ರಕಟಣೆ ಆಗಿರುವಂತದ್ದು, ಒಂದ್ಸತಿ ಅಧಿಸೂಚನೆ ಆಗಿರುವಂತದ್ದನ್ನ ಮತ್ತೆ ವಿಸ್ತೀರ್ಣವನ್ನ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಆಗಿರುವಂತದ್ದು ರಾಜ್ಯದಲ್ಲಿ ಫಸ್ಟ್. ಇದು ನಾನು ನಿರಂತರವಾಗಿ ಅಧಿಕಾರಿಗಳಿಗೆ ಒಪ್ಪಿಸಿ ಮಾಡಿ ಮಂತ್ರಿಗಳಿಗೆ ಒಪ್ಪಿಸಿ ಸುಮಾರು 1 ತಿಂಗಳು ಅವರು ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಗೊಂಡ್ರು. ಹಿಂಗೆ ಇಲ್ಲ ನಾವು ಮಾಡಿಲ್ಲ, ಹಿಂಗೆಲ್ಲ ಮಾಡಕ್ಕಾಗತ್ತ, ಹಂಗೆ ಹಿಂಗೆ ನಾವೇನೋ ತಪ್ಪು ಮಾಡ್ತಾ ಇದೀವ ಅಂತ. ಕಡೆಗೆಲ್ಲ ನಾವು ಹಿಂಗೆ ಆಗಿದೆ, ಪಾಪ ರೈತರದ್ದು ತಪ್ಪಿಲ್ಲ ಅಂತೆಲ್ಲ ಹೇಳಿದ್ಮೇಲೆ ಅದು ಕೂಡ ಇವತ್ತು ಪರಿಹಾರ ಮಾಡಿದ್ವಿ. ಇದೆಲ್ಲ ಸುಲಭವಾಗಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಪ್ರಯತ್ನ ಮಾಡಿದ್ದೀವಿ ಅಂತಕ್ಕಂಥದ್ದು. ಅದರಿಂದ ಈ ರೀತಿ ಒಟ್ಟಿನಲ್ಲಿ ನಮ್ಗೇನು ಕೈಗಾರಿಕಾ ಪ್ರದೇಶ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ನಮಗೂ ಒಳ್ಳೇದಾಗಬೇಕು, ಆ ಭಾಗದಲ್ಲಿ ಹೆಚ್ಚು ಜನಕ್ಕೆ ಉದ್ಯೋಗಾವಕಾಶಗಳಾಗಬೇಕು, ಇನ್ನು ಅದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ನಮ್ಮ ತಾಲೂಕಿನಲ್ಲಿ ಆ ಕಡೆ ಈ ಕಡೆ ಒಂದು ಕೈಗಾರಿಕಾ ಪ್ರದೇಶ, ಬಿಟ್ಟು ಈ ಕಡೆ ಒಂದು ಪ್ರದೇಶ, ಇವೆಲ್ಲ ಅಭಿವೃದ್ಧಿ ಆದಾಗ, ನೀವು ಪೂರ್ತಿ ಪ್ರಮಾಣದಲ್ಲಿ ಅಭಿವೃದ್ಧಿ ಆದಾಗ ಅದರ ಅನುಕೂಲತೆ ಏನು ಅಂತ ಬೇರೆಯವ್ರಿಗೆಲ್ಲರಿಗೂ ಗೊತ್ತಾಗುತ್ತೆ. ಅದರಿಂದ ಇವೆಲ್ಲವನ್ನು ಹಂತವಾಗಿ ನಾವು ಇಷ್ಟು ಸಮಯ ಆಯಿತು, 2.25 ವರ್ಷ ಆಗುತ್ತಾ ಬಂತು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರುವಂಥದ್ದಕ್ಕೆ ಬಹಳಷ್ಟು ಜನ ನನ್ನ ಮೇಲೆ ನಿರಂತರ ಒತ್ತಡ, ಮುಖಂಡರೆಲ್ಲರೂ ಒತ್ತಡ ನಿರಂತರ, ಅದನ್ನೇನೋ ಮಾಡ್ಕೊಡಿ ಸರ್ ನಮ್ಗೆ ತೊಂದರೆ ಆಗಿದೆ ಅಂತ ಹೇಳಿ ಇವತ್ತು ಎಲ್ಲ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರು. ನಿಮ್ಗೆಲ್ರಿಗೂ ನಮಸ್ಕಾರ. ದಯವಿಟ್ಟು ಈಗ ಹೆಸರು ಕೂಗಿದಾಗ ಒಬ್ಬೊಬ್ಬರೇ ಬನ್ನಿ, ತಮ್ಗೆಲ್ರಿಗೂ ಒಂದೊಂದಾಗಿ 1,30,000 ರೂಪಾಯಿ. ಮಲ್ಕಾಪುರ ಸರ್ವೆ ನಂಬರ್ 40 P30 P35 ನಾರಾಯಣಮ್ಮ 18 ಲಕ್ಷ ರೂಪಾಯಿ, 40,000 ರೂಪಾಯಿ. ಮಲ್ಕಾಪುರ ಲಕ್ಷ್ಮೀದೇವಮ್ಮ 3,91,500 ರೂಪಾಯಿ. P88 ನಾರಾಯಣಮ್ಮ 4,60,000. ಮಲ್ಕಾಪುರ ಸರ್ವೆ ನಂಬರ್ 40 ದೊಡ್ಡಪ್ಪಯ್ಯ 6,37,500 ರೂಪಾಯಿ. ಮಲ್ಕಾಪುರ ಜೊತೆಲಿದ್ದೀರಾ ಹುಡುಗರು?